ದಿನಾಂಕ 15 ಮಾರ್ಚ್ 2026 ಭಾನುವಾರದಂದು ಮೈಸೂರು ಜಿಲ್ಲಾ ಕೆಮಿಸ್ಟ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮೈಸೂರು ಮತ್ತು ಸುವರ್ಣ ಕರ್ನಾಟಕ ಕೆಮಿಸ್ಟ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ 2026 ಕಾರ್ಯಕ್ರಮವನ್ನು ಮೈಸೂರಿನ ಲೋಕ್ಸಾಗರ್ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಎಸ್ ದಾಕ್ಷಾಯಿಣಿ ಕೃಷ್ಣಮೂರ್ತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬೆರಳಚ್ಚು ಮುದ್ರೆ ಘಟಕ ಮೈಸೂರು ನಗರ ಮತ್ತು ಶ್ರೀಮತಿ ನೀತು ಸಿಂಗ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ಯಾನೆಲ್ ವಕೀಲರು ಹಾಗೂ ಶ್ರೀಮತಿ ನಂದಿನಿ ಜೆ, ಪ್ರಾಧ್ಯಾಪಕರು ಮತ್ತು ಸುವರ್ಣ ಕರ್ನಾಟಕ ಕೆಮಿಸ್ಟ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಎಸ್ ಮಂಜುನಾಥ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದರೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ವಿಶ್ವ ಮಹಿಳಾ ದಿನಾಚರಣೆಯನ್ನು ಕುರಿತು ಸಮಾಜದಲ್ಲಿ ಮಹಿಳೆಯರ ಪಾತ್ರ ಎಷ್ಟು ಮುಖ್ಯ, ಮಹಿಳೆಯರು ಸಮಾಜದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಯಬೇಕು, ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದರೆ ಜೀವನದಲ್ಲಿ ಯಾವುದೇ ಕೆಲಸವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ, ಮಹಿಳೆಯರು ತಮ್ಮ ತಮ್ಮ ಹಕ್ಕುಗಳನ್ನು ಕಾನೂನಾತ್ಮಕವಾಗಿ ಪಡೆದುಕೊಳ್ಳಬೇಕು, ಇದರೊಂದಿಗೆ ವಿದ್ಯೆಯನ್ನು ಕೂಡ ಪಡೆದುಕೊಳ್ಳಬೇಕು, ತಾನು ಕೂಡ ಸಮಾಜದಲ್ಲಿ ಸರಿಸಮನವಾಗಿ ಮುಂದಾಗಬೇಕೆಂದು ತಮ್ಮ ಹಿತನುಡಿಗಳನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಹಿಳಾ ಸಾಧಕಿಯರಿಗೆ ಸಂಸ್ಥೆಯಿಂದ ಹೂಗುಂಚ ನೀಡಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸುಮಾರು 100ಕ್ಕೂ ಹೆಚ್ಚು ಮಹಿಳೆಯರಿಗೆ ಎಲ್ಲೆಲ್ಲೂ ಸಂಗೀತವೇ ತಂಡದಿಂದ ಸಂಗೀತ ಮನರಂಜನೆ ಕಾರ್ಯಕ್ರಮ ಕೂಡ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರಮೇಶ್ ಫಾರ್ಮಾ, ಪೂಜಾ ಫಾರ್ಮಾ, ಲಕ್ಷ್ಮಿ ಫಾರ್ಮಾದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಮಹಿಳೆಯರಿಗೆ ಸಂಸ್ಥೆಯಿಂದ ಸನ್ಮಾನಿಸಲಾಯಿತು. ಒಟ್ಟಾರೆಯಾಗಿ ಮೈಸೂರಿನ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆ ವತಿಯಿಂದ ಕಾರ್ಯಕ್ರಮಕ್ಕೆ ನೆರೆದಂತಹ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಕಣ್ಣಿನ ತಪಾಸಣೆ ಕೂಡ ನಡೆಸಲಾಯಿತು. ಇದರೊಂದಿಗೆ ಸುವರ್ಣ ಕರ್ನಾಟಕ ಕೆಮಿಸ್ಟ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಎಸ್ ಮಂಜುನಾಥ್ ರವರು, ಕೃಷ್ಣ ಮೆಡಿಕಲ್ ನಟರಾಜ್ ಎಂ, ರೇಣುಕಾ ಫಾರ್ಮಾ ಕೃಷ್ಣ, ಎಸ್ಪಿ ಫಾರ್ಮಾ ಸುನಿಲ್, ರಾಜು ಫಾರ್ಮಾ ರಾಜ್ಕುಮಾರ್, ಲಕ್ಷ್ಮಿ ಫಾರ್ಮಾ ಲಕ್ಷ್ಮೀಶ್, ರಮೇಶ್ ಫಾರ್ಮಾ ರಮೇಶ್, ಎಚ್.ಡಿ. ಕೋಟೆ ಶಿವಣ್ಣ, ಇದರೊಂದಿಗೆ 100ಕ್ಕೂ ಹೆಚ್ಚು ಮಹಿಳೆಯರು ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರತಿ ವರ್ಷ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಒಂದು ಆಚರಣೆ ಯಾವಾಗಿನಿಂದ ಬಂತು ಅಂದರೆ 1975 ಮಾರ್ಚ್ 8ರ ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ಸಂಯುಕ್ತ ರಾಷ್ಟ್ರಗಳು ಒಕ್ಕೂಟದಿಂದ ಘೋಷಣೆಯನ್ನು ಮಾಡುತ್ತವೆ. ಈ ದಿನದ ಮುಖ್ಯ ಉದ್ದೇಶ ಮಹಿಳೆಯರನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢಗೊಳಿಸಬೇಕಾಗಿ ಅಂತ ಹೇಳಿ ಈ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತಾರೆ. ಮಹಿಳಾ ದಿನಾಚರಣೆಯ ಮೂಲಕ ನನ್ನ ಒಂದು ಸಂದೇಶವೇನೆಂದರೆ, ನೋಡಿ, ಯಾವುದೇ ಒಂದು ಮನೆ ಬೆಳಗಬೇಕಾದ್ರೆ ಹೆಣ್ಣು ಇರಬೇಕು. ಸೊ ನಾನು ಇವಾಗ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯನ್ನು ಅಲಂಕರಿಸಿದ್ದೇನೆ. ಆದರೂ ನಾನು ಉದ್ಯೋಗವನ್ನು ಮುಗಿಸಿ ಸಂಜೆ ಮನೆಗೆ ಹೋದ ತಕ್ಷಣ ಕೈಕಾಲು ಮುಖವನ್ನು ತೊಳೆದು ಮನೆ ದೀಪ ಹಚ್ಚೋದೆ ನಾನು. ಸೊ ನನ್ನ ಯಜಮಾನರು ಸಹ ನನ್ನ ಇಲಾಖೆಯಲ್ಲೇ ಕರ್ತವ್ಯ ನಿರ್ವಹಿಸ್ತಿದ್ರು. ಅವ್ರು ಮನೆಗೆ ಬಂದ ತಕ್ಷಣ ಈ ಕೆಲಸ ಮಾಡಲ್ಲ. ಮಾಡ್ತಾರ? ಖಂಡಿತ ಮಾಡಲ್ಲ. ಯಾಕೆ ಮಾಡಲ್ಲ? ಅದರ ರೂಢಿಗತವಾಗಿ ಬಂದಿಲ್ಲ. ಸೊ ಹೆಣ್ಣು ಅಂದ್ರೆ ಏನು? ಮನೆ ಬೆಳಗ್ತಾಳೆ, ಮನವನ್ನು ಹೊಲಿಸ್ಕೋತಾಳೆ, ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಇದೆ. ಸೊ ನಾನು ಏನ್ ಮಾಡ್ಬೇಕು, ನಮ್ಮ ಒಂದು ಇದನ್ನ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ. ಬಯೋಲಾಜಿಕಲ್ ಆಗಿ ಗಂಡ ಹೆಂಡತಿ ಇಬ್ರು ಸೇರಿದ್ರೆ ಒಂದು ಮಗು ಆಗುತ್ತೆ ಅಂತ ಹೇಳ್ತಾರೆ. ಸೊ ಆದ್ರೆ ಅದಕ್ಕೆ ಶಕ್ತಿ ತುಂಬಿ ಪ್ರೇರಣೆ ತಾಯಿ ಶಕ್ತಿನೇ ಆ ಮಗು ಬರೋದು. ತಂದೆ ಶಕ್ತಿ ಯಾವ ಕಾರಣಕ್ಕೂ ಬರಲ್ಲ. ನನ್ನ ಮಕ್ಕಳಿಗೆ ಬಂದಿರೋವಂಥದ್ದು ನನ್ನ ಒಂದು ಶಕ್ತಿಯೇ ವಿನಃ ನನ್ನ ತಾಯಿಯ ಶಕ್ತಿ ನನಗೆ ಬಂದಿದೆ, ನನ್ನ ಶಕ್ತಿ ನನ್ನ ಮಕ್ಕಳಿಗೆ ಹೋಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರು ತಪ್ಪು ತಿಳ್ಕೊತಾರೆ. ಏನ್ ಮೇಡಮ್ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಕೋಬಹುದು ನೀವು. ಖಂಡಿತ ಇಲ್ಲ. ಸೊ ಏನು ಅಂತಂದ್ರೆ, ನಾವು ಏನ್ ಕಲಿತೀವೋ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ. ಸೊ ನೋಡಿ, ಎಷ್ಟೋ ಜನ ಇಲ್ಲಿ ತುಂಬಾ ಜನ ಮಹಿಳೆಯರು ಸೇರಿದ್ದೀರಿ. ಸೊ ನಾನು ಹೇಳಕ್ ಇಷ್ಟಪಡ್ತೀನಿ, ನೀವೆಲ್ಲರೂ ಏನಾದರೂ ಧಾರಾವಾಹಿಗಳಿಗೆ ಮಾರ ಹೋಗಿದ್ರೆ ದಯವಿಟ್ಟು ಈ ದಿನದಿಂದನೇ ಅದನ್ನ ತ್ಯಜಿಸ್ಬೇಕು ಅಂತ ಕೇಳ್ಕೊತೀನಿ. ಕಾರಣ ಇಷ್ಟೇ, ನಿಮಗೂ ಮನೆ ಕೆಲಸ ಮಾಡಿ ದಣಿವಾಗಿರುತ್ತೆ, ಖಂಡಿತ ಇಲ್ಲ ಅಂತಲ್ಲ. ಎಂಟರ್ಟೈನ್ಮೆಂಟ್ ಬೇಕಾಗತ್ತೆ, ಅದನ್ನು ಬೇಡ ಅಂತ ಹೇಳಲ್ಲ. ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಾ, ನಿಮ್ಗೆ ಆಸಕ್ತಿ ಇರೋದ್ರಲ್ಲೇ ತೊಡಗಿಸ್ಕೊಳ್ಳಿ. ಧಾರಾವಾಹಿ ನೋಡೋದ್ರಿಂದ ಖಂಡಿತ ಏನಾಗುತ್ತೆ ಅಂದ್ರೆ ಆ ಕ್ಷಣಕ್ಕೆ ನಿಮ್ಗೆ ಮನಸಂತೋಷ ಬರುತ್ತೆ. ಸೊ ಅದು ನಿಮ್ಮ ಮನಸ್ಸಲ್ಲಿ ಉಳ್ಕೊಂಡ್ರೆ ನಾಳೆ ನಿಮ್ಮ ಮತ್ತೆ ನಿಮ್ ಜೊತೆ ಇದ್ದು ಸಂಸಾರ ಮಾಡ್ತಾ ಇದ್ರೆ
ಅಲ್ಲಿ ಯಾರೋ ಧಾರಾವಾಹಿಲಿ ಅತ್ತೆನ ಹೇಟ್ ಮಾಡ್ತಾ ಇರೋ ಪ್ರಸಂಗ ಕಂಡ್ರೆ ನೀವು ನಿಮ್ ಅತ್ತೆಗೆ ಆ ರೀತಿ ಮಾಡ್ಬೇಕು ಅನ್ನೋ ಮನಸ್ಥಿತಿ ಬಂದು ಬಿಡುತ್ತೆ ನಿಮ್ಗೆ. ನೀವು ತಗೊಳ್ಳಲ್ಲ ಅಂತಂದ್ರು ಆ ಧಾರಾವಾಹಿ ನಿಮ್ಗೆ ಮೋಟಿವೇಶನ್ ಮಾಡುತ್ತೆ. ಸೊ ದಯವಿಟ್ಟು ಅದನ್ನ ಬಿಡಿ. ಇನ್ನೊಂದು, ನೀವು ಧಾರಾವಾಹಿಯನ್ನ ಬಿಟ್ರೆ ನಿಮ್ಮ ಮಕ್ಕಳು ಓದ ಕಡೆಗೆ ನೀವು ಗಮನ ಹರಿಸಿದ್ರೆ ಮನೆಯ ಗೃಹಿಣಿಯಾಗಿ, ಸೊ ಮಕ್ಕಳು ಬೆಳವಣಿಗೆಗೆ ಅದು ಅನುಕೂಲ ಆಗುತ್ತೆ, ಅವರು ಒಳ್ಳೆ ವಿದ್ಯಾಭ್ಯಾಸ ಕಲಿಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಿಮಗೆ ಒಂದು ಹೆಸರು ಬರುತ್ತೆ ಇಂಥವ್ರ ಮಕ್ಕಳು ಅಂತ ಹೇಳ್ಬಿಟ್ಟು. ಅದೇ ನೀವು ಧಾರಾವಾಹಿ ನೋಡ್ಕೊಂಡು ರಿಮೋಟ್ ಇಟ್ಕೊಂಡು ಕೂತ್ಕೊಂಡ್ರೆ ಮಕ್ಳು ಏನ್ ಮಾಡ್ತಾರೆ, ನಿಮಗೆ ಕಾಣ್ದಂಗೆ ರೂಮಲ್ಲಿ ಓದೋ ಅಂತ ಬಾಗ್ಲಾಕೊಂಡು ಕೂತ್ಕೊಂಡ್ರೆ ನಿಮಗೆ ಕಾಣ್ದಂಗೆ ನಿಮ್ಮ ಮೊಬೈಲ್ನ ತಗೊಂಡೋಗ್ಬಿಟ್ಟು ಅವರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ. ಸೊ ಇದೆಲ್ಲ ಬೇಡ. ಸೊ ಒಂದು ಶಾಲೆಗೆ ಮಕ್ಕಳನ್ನ ಸೇರಿಸಿದ ತಕ್ಷಣ ತಂದೆ ಕರ್ತವ್ಯ ಏನು, ಮಕ್ಳಿಗೆ ಫೀಸ್ ತುಂಬಿಸ್ಬೇಕು, ಹೊಟ್ಟೆ ಬಟ್ಟೆಗೆ ತಂದಾಕ್ಬೇಕು, ಇದು ಅವರ ಜವಾಬ್ದಾರಿ, ಗುರುತರ ಜವಾಬ್ದಾರಿ ಆಗಿರುತ್ತೆ. ಅದ್ರ ತಾಯಿದ ಅದಲ್ಲ. ಎಲ್ಲಾ ತರನು ಆಕೆ ಎಲ್ಲಾ ತರನು ಆಲೋಚನೆ ಮಾಡ್ತಾಳೆ. ಈ ಕಡೆ ಗಂಡನ ಆರೋಗ್ಯ ನೋಡ್ತಾಳೆ, ಅತ್ತೆ ಮಾವ ಇದ್ರೆ ಅವ್ರ ಆರೋಗ್ಯ ನೋಡ್ತಾಳೆ, ಮಕ್ಕಳಿದ್ರೆ ಮಕ್ಕಳ ಬಗ್ಗೆ ಗಮನಿಸ್ಕೊತಾಳೆ. ಇದ್ರ ಜೊತೆಗೆ ಅವ್ರ ತಂದೆ ತಾಯಿ ಏನಾದ್ರು ಇದ್ರೆ ಊರ್ ಕಡೆನೂ ಸಹ ಫೋನ್ ಮಾಡಿ ಗಮನ ಹರಿಸಿ ಅವ್ರ ಬಗ್ಗೆ ವಿಚಾರವನ್ನು ಮಾಡ್ಕೊಂಡು ಇಷ್ಟೆಲ್ಲ ಸಮಯ ಇರುತ್ತೆ. ಈಗ ಸರ್ ಮಂಜುನಾಥ್ ಸರ್ ಹೇಳ್ದಂಗೆ ವಿದ್ಯಾವಂತರಾಗಿ ಓದಿ ಅಂತಂದ್ರೆ ಖಂಡಿತ ಕೆಲವರು ಹೇಳ್ತಾರೆ, ಅಯ್ಯೋ ನಂಗೆ ಟೈಮೇ ಇಲ್ಲ ಸರ್, ನಾನು ಹೆಂಗ್ ಓದ್ಲಿ ಸರ್, ಇಲ್ಲಿಂದ ಕೆಲಸ ಮಾಡ್ಕೊಂಡಾಗ ಅಡಿಗೆ ಕೆಲಸ ಮಾಡೋಷ್ಟೊಳಗೆ ಸಾಕಾಗುತ್ತೆ ಹೇಳ್ತಾರೆ. ದಿನದ 24 ಗಂಟೆಯಲ್ಲಿ ಕನಿಷ್ಠ ಮ್ಯಾಕ್ಸಿಮಮ್ ಅಲ್ಲ ಮಿನಿಮಮ್ 30 ಮಿನಿಟ್ಸ್ ನೀವೇನಾದ್ರೂ ಓದೋದ್ರೊಳಗೆ ಆಸಕ್ತಿ ತೋರಿಸಿದ್ರೆ ಖಂಡಿತ ನೀವು ಅಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೊಂದು ಉತ್ತೇಜನ ನೀಡ್ತಾ ಇದ್ದಾರೆ ಅವರು, ವಿದ್ಯೆಗೆ ಒತ್ತು ಕೊಡಿ ಅಂತ. ದಯವಿಟ್ಟು ಆ ರೀತಿ ಕೊಟ್ರೆ ನೀವು ಇನ್ ಮುಂದೆ, ಈಗ ನಾನು ಹೇಳೋದು, ಈಗ ಮಂಜುನಾಥ್ ಸರ್ ಒಂದು ಡೈರೆಕ್ಟರ್ ಆಗಿದ್ದಾರೆ ಅಂದ್ರೆ ಆ ಸ್ಥಾನ ನೀವು ಇಲ್ಲಿರೋರು ಯಾರು ಒಬ್ರು ಯಾಕೆ ಅಲಂಕರಿಸಬಾರ್ದು? ಮಹಿಳೆಯರಾಗಿ ಯಾಕೆ ತಗೋಬಾರ್ದು? ನೀವು ಅದನ್ನ ಆ ದಿಟ್ಟೇಜ್ ಯಾಕೆ ತಗೋಬಾರ್ದು? ಎಕ್ಸಾಂಪಲ್ ನನ್ನನ್ನೇ ನಾನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು 1996ರಲ್ಲಿ ಮೈಸೂರು ಸಿಟಿಯಲ್ಲಿ ಮಾಡಿಸ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ BA ಓದ್ಬೇಕಾದ್ರೆ ನನ್ಗೆ ಇಂಟರ್ವ್ಯೂ ಬಂತು. ನಮ್ಮ ಮನೆಯಲ್ಲಿ ತುಂಬಾ ಅಪೋಸ್ ಮಾಡಿದ್ರು. ಇವತ್ತಿನಷ್ಟು ಬೆಳವಣಿಗೆ, ಇವತ್ತಿನಷ್ಟು ಮುಂದುವರೆದಿದ್ದ ಸಮಾಜ ಇರಲಿಲ್ಲ ಆ ದಿನದಲ್ಲಿ. ನಮ್ಮ ತಂದೆ ತುಂಬಾ ಅಪೋಸ್ ಮಾಡಿದ್ರು, ಪೊಲೀಸ್ ಇಲಾಖೆಗೆ ನಾನು ಸೇರ್ಸಲ್ಲ, ನೀವು ಆರಾಮಾಗಿ ಮನೇಲಿ ಇರು ಅಂತೆಲ್ಲ ಹೇಳಿದ್ರು. ವಿದ್ಯೆ ಮಾಡ್ಕೋ, BEd ಮಾಡ್ಕೋ, ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಹೋಗೋ ಅನ್ನೋ ಒಂದು ಮೋಟಿವೇಶನ್ ಇತ್ತು ನಮ್ಮ ಮನೇಲಿ. ಆದ್ರೆ ನನಗೆ ಇದು ಉದ್ಯೋಗ ಬಂದಿದೆ, ತಾನಾಗೆ ಬಂದಿದೆ, ಯಾಕೆ ಬಿಡಬಾರ್ದು? ಸೊ ಮೋರ್ ಓವರ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ದರಿಂದ ನನಗೆ ಇದೇನು ಕಷ್ಟ ಆಗಲಿಲ್ಲ ಕೆಲಸ ಗಿಟ್ಟಿಸ್ಕೊಳ್ಲಿಕ್ಕೆ. ಸೊ ಕೆಲಸ ತಗೊಂಡ ನಂತರ ಎಲ್ರಿಗೂ ಆದಾಗ ನನಗೂ ಮದುವೆ ಆಯ್ತು, ಮಕ್ಕಳಾಯ್ತು. ಅವಾಗ ನನಗೆ ಯೋಚನೆ ಆಯ್ತು, ನನ್ನ ಮಗ, ನಾವಿಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ, ಸಂಜೆ 6 ನಮ್ಮ ಡ್ಯೂಟಿ ನೇಚರೇ ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ, ಬೆಳಗ್ಗೆ 9ರಿಂದ ಮಧ್ಯಾಹ್ನ 1:30ವರೆಗೆ, 1:30ಯಿಂದ ಸಂಜೆ 5 ಗಂಟೆವರೆಗೂ ನಾವು ಫ್ರೀ ಇರ್ತೀವಿ. ಯಾವುದೇ ರೀತಿ ಬಂದೋಬಸ್ತ್ ಅದು ಇದು ಇಲ್ಲ ಅಂದ್ರೆ. ಆ ಸಂದರ್ಭದಲ್ಲಿ ಮಗು ಶಾಲೆಗೆ ಹೋಗಿರುತ್ತೆ, ನಾನ್ ಮನೆ ಇದ್ರೆ ಉಪಯೋಗ ಇಲ್ಲ. ಮಗು 4:15 ಬಂದಾಗ ತಾಯಿ ಆದವಳು ಇರ್ಬೇಕು, ಅದ್ರ ಶೋಷಣೆ ಮಾಡಕ್ಕೆ ಪಾಲನೆ ಮಾಡ್ಲಿಕ್ಕೆ ನನ್ಗೆ ಇರ್ಬೇಕಾಗಿ ಬಂತು. ಸೊ ಅವಾಗ ನಾನು ಯೋಚನೆ ಮಾಡಿ ಈ ಫಿಂಗರ್ ಪ್ರಿಂಟ್ ಯೂನಿಟ್ಗೆ ನಾನೇ ಸ್ವತಃ ಬಹಳ ಸಂತೋಷದಿಂದ ನಾನು ಅಲ್ಲೋಗಿ ಸೇರ್ಕೊಂಡೆ. ಸೊ ಅಲ್ಲಿ ಸೇರ್ಕೊಂಡಾಗ ನಾನು ಅಲ್ಲಿ ಕೆಲಸ ಕಲಿತಾಗ ನನಗೆ ತುಂಬಾ ಆಸಕ್ತಿ ಬಂತು. ನಾನು ಇದ್ರಲ್ಲಿ ಯಾಕೆ ಉನ್ನತ ಹುದ್ದೆನ ಅಲಂಕರಿಸಬಾರ್ದು? ಸೊ ಎಕ್ಸಾಮ್ಸ್ಗಳು ಮಾಡ್ಕೊಂಡೆ, ಎಲ್ಲವೂ ಮಾಡ್ಕೊಂಡೆ. ಅಲ್ಲೇ ನನಗೆ ಬೇಗ ಪ್ರಮೋಷನ್ಸ್ ಆಯ್ತು. ಈಗ ಇನ್ನೂ ನನ್ನ ಜೊತೆಲಿ ಇರೋರು ಇನ್ನೂ ಯಾರು ಪ್ರಮೋಷನ್ಸೇ ಆಗಿಲ್ಲ, ನನಗೆ ಬೇಗ ಪ್ರಮೋಷನ್ ಸಿಕ್ತು. ಸೊ ಅದೊಂದು ಸಂತೋಷ ಒಂದ್ ಕಡೆ ಇದ್ರೆ, ಇನ್ನೊಂದು ಸಂತೋಷ ಏನು, ಹೆಚ್ಚಿನ ಸಂತೋಷ ನನ್ನ ಮಕ್ಳಿಗೆ ನಾನು ಸಮಯ ಕೊಟ್ಟೆ. ಸೊ ಇವತ್ತು ಕೂಡ ನನ್ನ ಹಸ್ಬೆಂಡ್ ನನ್ನ ಇಲಾಖೆಯಲ್ಲೇ ಇದ್ರು, ಅವ್ರು ಬರೋದು 8:30 9 o'clock ಆಗುತ್ತೆ. ಸೊ ನಾನು 4:30ಗೆಲ್ಲ ಮನೇಲೇ ಇರ್ತೀನಿ, ನನ್ನ ಮಕ್ಳಿಗೆ ಏನ್ ಬೇಕು ಗಮನಿಸ್ಕೊತೀನಿ. ತಾಯಿ ಕರ್ತವ್ಯ ಅದು. ನಮ್ಮ ಕೈಯಲ್ಲಿ ಹೊರಗಡೆ ಹೋಗಿ ಏನು ಮಾಡೋಕ್ಕಾಗಲ್ಲ ಅಂದ್ರೂ ನಾವು ಏನು ಅವರ ನ್ಯೂನ್ಯತೆಗಳನ್ನ ಕಾಣ್ತೀವೋ ಅದು ನಮ್ಮ ಗಂಡಂದಿರಿಗೆ ಹೇಳಿದಾಗ ಅಪ್ಪ ಬರ್ತಾರೆ ಹೇಳ್ತೀನಿ ಅನ್ನೋ ಭಯ ಅಷ್ಟೇ ಮಕ್ಳಲ್ಲಿ ಹುಟ್ಟಿಸ್ಬೇಕು. ಬಡದು ಸಾಕೋದಲ್ಲ ಮಕ್ಕಳನ್ನ. ಆ ಒಂದು ಭಯ ಇದ್ದಾಗ ಮಕ್ಳು ಏನ್ ಮಾಡ್ತಾರೆ ಹೇಳಿ, ಎದುರ್ಕೋತಾರೆ, ಅಮ್ಮ ಹೇಳ್ಬಿಡ್ತಾರೆ ಅಪ್ಪನಿಗೆ. ಸೊ ನಾನು ಈ ತಪ್ಪು ಮಾಡಬಾರ್ದು ಅನ್ನೋದು ಇರುತ್ತೆ.